ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಜಸ್ಟ್ ಎದ್ದ ತಕ್ಷಣ ಈಚೆ ಬಂದರೆ ಫುಲ್ ಗಾಳಿಯಾಗಿತ್ತು. ಇವತ್ತಿನ ದಿನ ಸ್ಯಾಟರ್ಡೇ. ಸೊ ನೋಡ್ತಾ ಇರ್ಬೋದು ನನ್ನ ಹೇರ್ಸ್ ಎಲ್ಲ ಎಷ್ಟು ಡ್ಯಾಮೇಜ್ ಆಗಿದೆ. ನಾನು ಕಲರ್ ಮಾಡ್ತಾ ಇರ್ತೀನಿ, ಸೊ ನೋಡ್ಬೋದು. ಸೊ ಇವತ್ತು ಸ್ವಲ್ಪ ಹೇರ್ ಕೇರು ಮತ್ತು ಸ್ಕಿನ್ ಕೇರ್ ಮಾಡೋಣ ಅಂತ ಇದ್ದೀನಿ. ಸೊ ನೋಡೋಣ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಟೈಮ್ ಬಂದು ಇವಾಗ 6 o'clock ಆಗ್ತಿದೆ. ನಾನು ಈ ಸನ್ರೈಸ್ ನೋಡೋಣ ಅಂತ ಈಚೆ ಬಂದೆ. ಬಟ್ ಯಾಕೋ ನನ್ನ ಲಕ್ಕಲ್ಲಿ ಎಷ್ಟು ಕೆಟ್ಟದಂದರೆ, ಎದ್ದಿದ ತಕ್ಷಣ ಒಂದು ಬೆಕ್ಕು ಕಿರ್ಚೋ ಸೌಂಡ್ ಬಂತು. ಆ್ಯಕ್ಚುಲಿ ನಾನು ಕಣ್ಣು ತೆಗೆದಿದ್ದೆ ಬೆಕ್ಕು ಕಿರ್ಚೋ ಸೌಂಡಿಂದ. ಸೊ ಜಸ್ಟ್ ಇವಾಗ ಆ ಬೆಕ್ಕು ಅಲ್ಲಿ ಓಡೋಗಿದೆ. ಇಲ್ಲಿ ನೋಡಿ, ಡೆನ್ಸ್ ಫಾರೆಸ್ಟ್ ಇದೆ. ಒಂಥರ ತುಂಬಾ ಅದು ಏನೂ ಕಾಣಿಸಲ್ಲ ಒಳಗಡೆ. ಐ ಆಮ್ ನಾಟ್ ಶೋರ್ ಪಾಪ ಆ ಬೆಕ್ಕಿಗೆ ಏನಾದರೂ ಹರ್ಟ್ ಆಗಿದೆಯೋ. ಇಷ್ಟು ಈ ನಾಯಿಗಳು ನೋಡ್ತಾ ಇದ್ದೀರಾ, ಈ ನಾಯಿಗಳು ಅದ್ರ ಹಿಂದೆ ಓಡೋಯ್ತು. 1 ಸೆಕೆಂಡ್ ಕಿರ್ಸ್ತು ಬೆಕ್ಕು. ಅದಾದಮೇಲೆ ಏನೂ ಸೌಂಡ್ ಬಂದಿಲ್ಲ. ಮೋಸ್ಟ್ಲಿ ಅದು ಸೇಫೇ ಇದೆ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ನನಗೆ ಯಾಕೆ ಇದೆಲ್ಲ ಕಾಣಿಸುತ್ತೆ ಅಂತ ಬೇಜಾರಾಗುತ್ತೆ ನನಗೆ ಈ ಥರ ಎಲ್ಲ ನೋಡಿ. ನಾನು ಸನ್ರೈಸ್ ನೋಡೋಣ ಅಂತ ಬಂದೆ, ಅಷ್ಟೊತ್ತಿಗೆ ಬೆಕ್ಕು ಕಿಚ್ಚೋ ಸೌಂಡ್ ಬಂತು ತುಂಬ ಜೋರಾಗಿ. ಐ ಹೋಪ್ ಸ್ವಲ್ಪ ಹೊತ್ತಲ್ಲಿ ಕೆಳಗಡೆ ಹೋಗಿ ಟ್ರೈ ಮಾಡ್ತೀನಿ ನೋಡೋಕ್ಕೆ. ಅಲ್ಲಿ ನೋಡೋಕ್ಕಾಗಲ್ಲ, ಬಿಕಾಸ್ ಅದು ಡೆನ್ಸ್ ಆಗಿದೆ. ಅದು ಒಳಗಡೆ ಎಲ್ಲ ಹೋಗೋಕ್ಕೆ ಭಯ ಆಗುತ್ತೆ, ಹಾವು ಎಲ್ಲ ಇರ್ಬೋದು ಅಂತ. ಇಲ್ಲಾಂದರೆ ಹೋಗಿ ಚೆಕ್ ಮಾಡ್ತಿದ್ದೆ. ಐ ಹೋಪ್ ಆ ಬೆಕ್ಕು ಸೇಫ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇಲ್ಲಿ ಇಬ್ಬರೂ ಬೇರೆ ನಾಯಿ ನೋಡಿಬಿಟ್ರೆ ಆಗಲ್ಲ ಅವನಿಗೆ. ಸೊ ಬೇರೆ ಯಾವುದೋ ಏರಿಯಾ ನಾಯಿ ಬಂದಿತ್ತು. ಫುಲ್ಲು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ಬೊಗಳೋದು. ಎಲ್ಲರನ್ನೂ ಎಬ್ಬರಿಸ್ಬಿಟ್ಟಿದ್ದಾನೆ ಬೆಳಗ್ಗೆ 6 ಗಂಟೆಗೆ. ಯಾಕೆ ಕಿರ್ಚೋದು ಬೆಳಗ್ಗೆ? ಸೊ ನಿಮ್ಗೆ ಗೊತ್ತಿರ್ಬೋದು, ಇದು ನಮ್ಮ ಬಿಲ್ಡಿಂಗ್ ನಾಯಿ ಎಬ್ಬರಿಸ್ತವನೆ. ಸೊ ನಾವು ಬಿಲ್ಡಿಂಗ್ ಅವರೇ ನೋಡ್ಕೊಳ್ಳೋದು ಈ ನಾಯಿನ. ಆ್ಯಕ್ಚುಲಿ ಇದು ಬೀದಿ ನಾಯಿನೇ. ಇದು ಮರಿ ಹಾಕ್ಬಿಟ್ಟು ಹೋಗ್ಬಿಟ್ಟಿತ್ತು, ಆಮೇಲೆ ಅದು ಬಿಲ್ಡಿಂಗಲ್ಲೇ ಇದ್ಬಿಡ್ತು. ಆಮೇಲೆ ಇದೆ ಅದು ನಾನು ಹೇಳಿದ್ದು ಸ್ಮೂತ್ನಿಂಗ್ ಹೇರ್ ಮಾಸ್ಕ್, ಪಿಲ್ಗ್ರಿಮಿಂದ ಪತುವಾ ಹೇರ್ ಮಾಸ್ಕ್ ಅಂತ ಹೆಸರು. ಸೊ ಇದೇ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ನಾನು ಫಾರ್ ದ ಫಸ್ಟ್ ಟೈಮ್. ಹಿಂದೆ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಹೇಗೆ ಹಚ್ಕೋಬೇಕು. ಸೊ ಆ್ಯಸ್ ಪರ್ ಡೈರೆಕ್ಷನ್ಸ್ ಹಚ್ಚಿ ಸ್ಟ್ರ್ಯಾಂಡ್ಸಲ್ಲಿ ಕೆಳಗಡೆ ಇರೋ ಭಾಗದಲ್ಲಿ ಮಾತ್ರ ಜಾಸ್ತಿ ಹಚ್ಚಬೇಕು, ಬಿಕಾಸ್ ಅಲ್ಲೇ ಸ್ಪಿಟೆನ್ಸ್ ಇರುತ್ತೆ. ಸೊ ಇದೆ ನೋಡಿ ನನ್ನ ಕೂದಲು ಬಿಫೋರ್ ಎಷ್ಟು ಫ್ರಿಝಿ ಆಗಿದೆ. ಸೊ ನಾನು ಬರೀ ಕೆಳಗಡೆ ಸ್ಟ್ರ್ಯಾಂಡ್ಸಲ್ಲಿ ಹಚ್ತೀನಿ. ಒಂಚೂರು ಬೇಕಾದರೆ ಸ್ಕ್ಯಾಲ್ಪ್ ಹಚ್ಬೋದು, ಬಟ್ ಮೇನ್ಲಿ ಸ್ಟ್ರ್ಯಾಂಡ್ಸು. ಆಮೇಲೆ 15 to 20 minutes ಅದನ್ನ ಬಿಟ್ಬಿಡಬೇಕು. ಸೊ ಕನ್ಸಿಸ್ಟೆನ್ಸಿ ಬಂದು ತುಂಬ ಥಿಕ್ಕಾಗಿದೆ. ಆದರೆ ಇದು ಸ್ವಲ್ಪ ಪರ್ಫ್ಯೂಮ್ ಸ್ಮೆಲ್, ಸ್ಟ್ರಾಂಗ್ ಪರ್ಫ್ಯೂಮ್ ಸ್ಮೆಲ್ ಇತ್ತು ಇದರಲ್ಲಿ. ಸೊ ನ್ಯಾಚುರಲ್ ಅಂತ ಹೇಳೋಕ್ಕೇನೂ ಆಗಲ್ಲ. ಹಚ್ಚಿ ನೋಡೋಣ ಇದರ ರಿಸಲ್ಟ್ಸ್ ಹೆಂಗೆ ಬರುತ್ತೆ ಅಂತ. ಸೊ ಕಟ್ಟಿ ಹಚ್ಚಾಯಿತು ಫುಲ್ಲು. ಇವಾಗ ವೇಟ್ ಮಾಡ್ತೀನಿ 15 to 20 minutes. ಸೊ ಹೇರ್ ವಾಶ್ ಆಗಿದೆ. ಸನ್ ಡ್ರೈ ಮಾಡ್ತೀನಿ, ನನಗೆ ಬ್ಲೋ ಡ್ರೈಯರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಷ್ಟೊತ್ತಿಗೆ ಹೇರ್ ಡ್ರೈ ಆಗೋಷ್ಟಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಪಾಲಕ್ ಪನ್ನೀರ್, ದೋಸೆ ಮತ್ತು ಬೀಟ್ರೂಟ್. ನಿನ್ನೆದು ಪಾಲಕ್ ಪನ್ನೀರ್ ಇತ್ತು, ಸೊ ಅದೇ ತಿಂತಾಯಿದ್ದೀನಿ, ಮತ್ತು ಟೀ. ಸೊ ಗೈಸ್, ಇದು ಸನ್ ಡ್ರೈ ಮಾಡಿದೆ ಹೇರ್ಸ್ನ. ಸೊ ಹೀಗಿದೆ ರಿಸಲ್ಟ್ಸ್. ಇಲ್ಲೆಲ್ಲ ಡೆಡ್ ಹೇರ್ಸ್ ಇತ್ತು. ಇಫ್ ಯು ಸಿ ಇನ್ ಮೈ ಪ್ರೀವಿಯಸ್ ಲೈಕ್ ಬಿಫೋರ್ ವಿಡಿಯೋ, ಅದೆಲ್ಲ ಸ್ವಲ್ಪ ಮಾಯಿಸ್ಟ್ ಮಾಡಿದ್ದೆ. ಫಸ್ಟ್ ಯೂಸಲ್ಲೇ ವಾವ್ ಅಂತ ಹೇಳೋ ಥರ ಏನೂ ಅಲ್ಲ. ಆಬ್ವಿಯಸ್ಲಿ ಒಂದು 3-4 ಸತಿ ನಾವು ಯೂಸ್ ಮಾಡಬೇಕಾಗುತ್ತೆ ಅದರ ಪ್ರಾಪರ್ ರಿಸಲ್ಟ್ಸ್ ಗೊತ್ತಾಗಬೇಕಂದ್ರೆ. ಬಟ್ ಫಸ್ಟ್ ವಾಶ್ಗೆ ಓಕೆ, ಮ್ಯಾನೇಜಬಲ್ ಅನಿಸ್ತಿದೆ. ನಾನು ಏನಾದರೂ ಫಿಂಗರ್ಸ್ ಹಾಕಿದ್ರೆ ಇಟ್ಸ್ ಲೈಕ್ ಆರಾಮಾಗಿ ಗೆಟ್ ಥ್ರೂ ಆಗ್ತಿದೆ. ಸೊ ಸ್ವಲ್ಪ ಚೇಂಜಸ್ ಇದೆ, ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. 1-2% ಚೇಂಜ್ ಇದೆ ಮುಂಚೆಗಿಂತ. ಸೊ ಡ್ರೈನೆಸ್ ಬಂದು ನಾಳೆ ಗೊತ್ತಾಗುತ್ತೆ, 1-2 days ಆದಮೇಲೆ. ಕೂದಲು ಡ್ರೈ ಮಾಡ್ತಿದ್ಯಾ, ಸ್ಕ್ಯಾಲ್ಪ್ ಡ್ರೈ ಮಾಡ್ತಿದ್ಯಾ ಏನು ಅಂತ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ, ಡ್ರೈ ಆಗಿತ್ತೆ ಅಲ್ವಾ ಅಂತ. ಸೊ ಹೀಗಿದೆ ರಿಸಲ್ಟ್ಸ್. ಅದಾದಮೇಲೆ ನಮ್ಮ ಅಣ್ಣನಿಗೆ ಮನೆ ನೋಡಬೇಕಿತ್ತು, ಅವ್ರು ಚೇಂಜ್ ಮಾಡಬೇಕು ಅಂತ ಇದ್ದಾರೆ ಸ್ವಲ್ಪ. ಸೊ ಈ ಮನೆ ನೋಡೋಕ್ಕೆ ಬಂದಿದ್ರಿ, ಆದರೆ ಇದು ನಮಗೆ ತುಂಬ ಚಿಕ್ಕದು ಅನಿಸ್ತು. ಬಿಕಾಸ್ ಅಮ್ಮ, ಅಪ್ಪ, ಅಣ್ಣ, ಅಣ್ಣನ ಹೆಂಡತಿ ಮತ್ತು ಒಂದು ಮಗು ಇರೋದ್ರಿಂದ ನಮಗಿದು ಸಾಲಲ್ಲ. ಇದು 2 BHK, ನಾವು 3 BHK ಹತ್ರ ಹುಡುಕ್ತಾಯಿದ್ವಿ. ಅಂದರೂ ಒಂದ್ಸರಿ ನೋಡೋಣ, ಇದು ದೊಡ್ಡದಾಗಿದ್ರೆ. ಅಷ್ಟರಲ್ಲಿ ಇಷ್ಟ ಆಗಿಲ್ಲ, ವಾಪಸ್ ಹೋಗ್ತಾಯಿದ್ವಿ. ಬೈಕಿಂದ ಬೀಳೋದು ಜಸ್ಟ್ ಮಿಸ್ ಆಗಿತ್ತು. ಸೊ ಅದೇನೋ ಇಷ್ಟ ಆಗಿಲ್ಲ, ಬಿಕಾಸ್ 2 BHK ಇದು ದೊಡ್ಡದಾಗಿದ್ದರೆ ಓಕೆ ಅಂತ ನೋಡೋಕೆ ಹೋದ್ರಿ, ಅದು ಸೆಟ್ ಆಗಿಲ್ಲ. ಆಮೇಲೆ ಮನೆಗೆ ಬಂದರೆ ತುಷಾರ್ಗೆ ನಮ್ಮಮ್ಮ ಎಲ್ಲ ಏನಂತಾರೆ ಶ್ಲೋಕ, ದೇವ್ರದ್ದು ಹಾಡು ಎಲ್ಲ ಹೇಳ್ಕೊಡ್ತಿದ್ರು. ಸೊ ನಮಗೆ ನಾವು ಚಿಕ್ಕವರು ಇರುವಾಗ ನಮ್ಮಮ್ಮ ಯಾವತ್ತೂ ಹೇಳ್ಕೊಟ್ಟಿರಲಿಲ್ಲ.
ಆದರೆ ಅವ್ರ ಮೊಮ್ಮಕ್ಳಿಗೆ ನಮಗೆ ನಮ್ಮ ಅಜ್ಜಿ ಹೇಳ್ಕೊಡ್ತಿದ್ರು, ನಮ್ಮಮ್ಮ ಅವ್ರ ಮೊಮ್ಮಕ್ಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಹೇಳ್ತಾನೆ ಅವನು. ಅವನು ನೀಟಾಗಿ ಫುಲ್ಲು ಪ್ರೊನೌನ್ಸಿಯೇಷನ್ಸ್ ಬರಲ್ಲ ಅವನಿಗೆ, ಅಂದರೂ ಪ್ಯಾರೆಟ್ ಥರ ಕ್ಯೂಟಾಗಿ ರಾಮ ನಾಮ ಯಾವಾಗೂ ಸೈಲೆಂಟಾಗಿ ಕೂರಿಸ್ಕೊಂಡು ಹೇಳ್ಸೋಕ್ಕಾಗಲ್ಲ ಮಕ್ಕಳಿಗೆ, ಫುಲ್ ಕಾನ್ಸಂಟ್ರೇಷನ್. ಯಾಕಂದರೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ಏನಾದರೂ ಹೊಸದು ನೋಡುವಾಗ ಅದೇನು ಇದೇನು ಅಂತ ಅಲ್ಲೇ ಜಾಸ್ತಿ ಗಮನ ಇರುತ್ತೆ. ಸೊ ಆಟ ಆಡ್ಕೊಂಡೇ ಹೇಳ್ತಾ ಇದ್ದ. ನಾನು ಫಸ್ಟ್ ಟೈಮ್ ಕೇಳಿಸ್ಕೊಂಡೆ ಅವ್ನು ಈ ಥರ ಎಲ್ಲ ಕಲ್ತ್ಕೊಂಡಿದ್ದಾನಂತ, ತುಂಬ ಖುಷಿ ಆಯಿತು. ಆಮೇಲೆ ಒಂದು ದೊಡ್ಡ ಹನುಮಾನ್ ಭಕ್ತ, ನೀವು ನೋಡ್ಬೋದು, ಬೊಟ್ಟು ಇಟ್ಕೊಂಡ್ಬಂದ ನೋಡಿ ಹನುಮಾನ್ ಸಾಂಗ್ ಬಂದು ಚಿಕ್ಕ ವಯಸ್ಸಲ್ಲಿ ಮಾತಾಡೋಕ್ಕೆ ಬಂದಿಲ್ಲ ಅಂದರೂ ಡ್ಯಾನ್ಸ್ ಮಾಡ್ತಿದ್ದ ಅವನು, ಅಷ್ಟು ಅವ್ನಿಗಿಷ್ಟ, ಫುಲ್ಲು ಭಕ್ತಿ ಅವನಿಗೆ. ಅದಾದಮೇಲೆ ಯೋಗ ಕ್ಲಾಸ್ಗೆ ಹೋಗೋಣ ಅಂತ ಹೊರಟೆ. ಆಮೇಲೆ ಬಂದಾದಮೇಲೆ ಗಾರ್ಲಿಕ್ ಬ್ರೆಡ್ ತಿನ್ನೋಣ ಅನಿಸ್ತು. ಸ್ವಲ್ಪ ಬಟ್ರಲ್ಲಿ ಗಾರ್ಲಿಕ್ ಈ ಥರ ಬ್ರೌನ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಅದರೊಳಗಡೆ ಸ್ವಲ್ಪ ಕೊತ್ತಂಬರಿ, ಗ್ರೀನ್ ಚಿಲ್ಲಿ ಫ್ಲೇಕ್ಸ್, ಬಟರ್ ಇಷ್ಟು ಹಾಕ್ಬಿಟ್ಟು ನೀಟಾಗಿ, ಆಮೇಲೆ ಆರಿಗ್ಯಾನೋ ಹಾಕ್ಬಿಟ್ಟು ನೀಟಾಗಿ ಅದನ್ನ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಈ ಮಿಕ್ಸ್ಚರ್ನ ಬ್ರೆಡ್ ಮೇಲೆ ಹಚ್ಚಿಬಿಟ್ಟು ಬ್ರೆಡ್ ಮೇಲೆ ಗ್ರೇಟೆಡ್ ಚೀಸ್ ಹಾಕೋಬೇಕು. ಚೀಸ್ ಹಾಕಾದ್ಮೇಲೆ ನಿಮಗೆ ಬೇಕಾದರೆ ಸ್ವಲ್ಪ ಮೇಲೆಯಿಂದ ಇನ್ನೂ ಸ್ವಲ್ಪ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಸ್ಪ್ರಿಂಕಲ್ ಮಾಡ್ಕೋಬೋದು, ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಅದಾದಮೇಲೆ ಒಂದು ಪ್ಯಾನ್ ಅಂತೆಲ್ಲ ಕಡಾಯಿ ಥರ ತೊಗೊಂಡು ಅದನ್ನು ಒಂದು ಸ್ಮಾಲ್ ಬಟ್ಲಲ್ಲಿ ವಾಟರ್ ಇಟ್ಕೊಳ್ಳಿ. ಬಿಕಾಸ್ ಏನಾಗುತ್ತೆ ಅಂದರೆ ಇದು ಅಷ್ಟು ಬೇಗ ಮೆಲ್ಟ್ ಆಗೋದಿಲ್ಲ, ಇಲ್ಲಾಂದರೆ ಚೀಸು ಮತ್ತು ಮಾಯ್ಸ್ಟ್ ಹಾರೋಗುತ್ತೆ ಬೇಗ, ನಿಮ್ಮದು ಕೆಳಗಡೆಯಿಂದ ಬರ್ನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಒಂದು ಚಿಕ್ಕ ಬಟ್ಲಲ್ಲಿ ನೀರು ಇಟ್ಬಿಟ್ಟು ಆಮೇಲೆ ಇದನ್ನ ಪ್ಯಾನಿಗೆ ಇಟ್ಬಿಟ್ಟು ಪ್ಯಾನ್ ಮುಚ್ಚಿಬಿಟ್ರೆ ಒಳ್ಳೆ ಗಾರ್ಲಿಕ್ ಬ್ರೆಡ್ ರೆಡಿಯಾಗಿರುತ್ತೆ. ಸೊ ಹಿಂಗಿರುತ್ತೆ. ಸೊ ಈ ಥರ ಬಾಣಲಿಯಲ್ಲಿ ಚಿಕ್ಕ ಬಟ್ಲಲ್ಲಿ ಅದ್ರ ಪಕ್ಕನೇ ಬ್ರೆಡ್. ಇಷ್ಟ ಆಗಿರುತ್ತೆ ಇವತ್ತಿನ ವ್ಲಾಗ್. ಇಫ್ ಯು ಲೈಕ್ ದ ವಿಡಿಯೋ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಿ ಯು ನೆಕ್ಸ್ಟ್ ಟೈಮ್.